ಹುಷಾರಿರಲಿಲ್ಲ. ಆಗ ಮಮ್ಮಿ ಬೇಜಾರಾಗಿತ್ತು. ಇನ್ನು ಸೊಪ್ಪೆಲ್ಲ ತಿನ್ನಬೇಕು, ಊಟ ಮಾಡಬೇಕು. ಊಟ ಮಾಡಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ಮಾಡಬೇಡಿ ಅಲ್ಬಾರಿ, ಊಟ ಬೇಜಾರು ಮಾಡಬೇಡಿ, ಊಟ ಮಾಡಿ. ಚೆನ್ನಾಗಿ ತಿಂತೀನಿ, ಪಾನಿಪುಳೆಲ್ಲ ತಿನ್ನಲ್ಲಪ್ಪ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಊರಿಗೆ ಅಂತ ಬಂದಿದ್ವಿ, ಬಟ್ ಊರಲ್ಲಿ ಹೋಗಿದ ತಕ್ಷಣವೇ ಸಿರಿಗೆ ಸಿಹಿಗೆ ಇಬ್ರಿಗೂ ಕೂಡ ಹುಷಾರಿರಲಿಲ್ಲ. ಹಾಗಾಗಿ ಅಷ್ಟು ಎಂಜಾಯ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಸಿರಿಗೆ ಜಾಸ್ತಿನೇ ಆಯಿತು ಫೀವರು. ಹಾಗಾಗಿ ಸಿರಿನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ದೆ. ಆ್ಯಂಡ್ ಈ ಒಂದು ವಿಡಿಯೋನ ನಾನು ವಿಡಿಯೋ ಹಾಕಬೇಕು ಅಂತ ಹೇಳಿ ತೊಗೊಂಡಂತಹ ವಿಡಿಯೋ ಕ್ಲಿಪ್ಸ್ ಅಲ್ಲ. ಜಸ್ಟ್ ಇದು ನಾನು ಊರಲ್ಲಿದ್ದಾಗ ಆಗಿದ್ದು. ಹಾಗಾಗಿ ಅಮ್ಮಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಕಳಿಸೋದಕ್ಕೆ ಅಂತ ತೊಗೊಂಡಂಥ ವಿಡಿಯೋ ಕ್ಲಿಪ್ಸ್ ಅಷ್ಟೇ. ಅಂದರೆ ಸಿರಿ ಹೇಗಿದ್ದಾಳೆ ಅಂತ ಅವ್ರು ಕೇಳಿದಾಗ ವಿಡಿಯೋ ಮಾಡಿಬಿಟ್ಟು ಕಳಿಸಿದಂತಹ ವಿಡಿಯೋ ಕ್ಲಿಪ್ಸ್ ಅಷ್ಟೇ. ಹಾಗಾಗಿ ಈ ಒಂದು ವಿಡಿಯೋ ಕ್ಲಿಪ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಎಷ್ಟು ಸ್ಟ್ರೆಸ್ ಆಗಿಬಿಡುತ್ತೆ ಅಂದರೆ ಒಂಥರ ಮೈಂಡೇ ಸರಿ ಇರೋದಿಲ್ಲ. ದೊಡ್ಡವ್ರಿಗೆ ಹುಷಾರಿಲ್ಲ ಅಂದರೆ ಅಟ್ಲೀಸ್ಟ್ ಏನಾಗ್ತಿದೆ ಏನು ಅಂತ ಹೇಳಿ ನಾವು ಬಾಯ್ಬಿಟ್ಟು ಹೇಳ್ಬೋದು. ಬಟ್ ಪುಟ್ಟ ಮಕ್ಕಳಿಗೆ ಅವ್ರಿಗೆ ಏನಾಗ್ತಿದೆ ಏನು ಅಂತ ಹೇಳೋದಕ್ಕಾಗಲ್ಲ, ಏನಿಲ್ಲ. ಜಸ್ಟ್ ಅಳೋದು ಅವ್ರು ಅಥವಾ ಮಲ್ಕೊಳ್ಳೋದು ಬರೀ ಇದೇ ಮಾಡ್ತಾ ಇರ್ತಾರೆ. ಸೊ ಅದಿನ್ನೂ ಸ್ಟ್ರೆಸ್ಫುಲ್ಲಾಗಿರುತ್ತೆ. ಸೊ ನಾವು ಯೂಶಲಾಗಿ ತರೀಕೆರೆಯಲ್ಲಿ ಈ ಒಂದು ಹಾಸ್ಪಿಟ್ಲಿಗೆ ತೋರಿಸೋದು, ರಾಜ್ ನರ್ಸಿಂಗ್ ಹೋಮ್ಗೆ. ಇದು ತರೀಕೆರೆನಲ್ಲಿರುವಂಥದ್ದು. ತುಂಬಾ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಕೊಟ್ಟಂಥ ಮೆಡಿಸನಿಂದ ಬೇಗನೆ ರಿಕವರ್ ಕೂಡ ಆಗುತ್ತೆ. ಹಾಗಾಗಿ ನಾವು ಯೂಶಲಾಗಿ ಊರಿಗೆ ಹೋದಾಗ ಅದೇ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದಿದ್ದು. ಈ ಸತಿ ಕೂಡ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಈಗ ವೆದರ್ ಕೂಡ ಚೇಂಜ್ ಆಗಿದೆ, ಸೊ ಹಾಗಾಗಿ ಬೇಗ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಸಿರಿಗೂ ಕೂಡ ಬಿಟ್ಟು ಬಿಟ್ಟು ಫೀವರ್ ಬರ್ತಾಯಿತ್ತು. ನನಗೆ ಜ್ವರ ಅಂದರೆ ತುಂಬಾ ಭಯ. ಬಿಕಾಸ್ ಮಕ್ಕಳಿಗೆ ಜ್ವರ ಬಂದುಬಿಟ್ರೆ ಯಾವ ಟೈಮಲ್ಲಿ ಜ್ವರ ಜಾಸ್ತಿ ಆಗುತ್ತೆ, ಯಾವ ಟೈಮಲ್ಲಿ ಕಮ್ಮಿ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಹಾಗಾಗಿ ನನಗಂತೂ ಫೀವರ್ ಮೀನ್ಸ್ ತುಂಬಾ ಭಯ ಆಗಿಬಿಡುತ್ತೆ. ಸೊ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದೆ. ಹಾಗೆ ವೈರಲ್ ಇನ್ಫೆಕ್ಷನ್ ಮೀನ್ಸ್ ವೈರಲ್ ಫೀವರ್ ಅಂತೇಳಿ ಕೂಡ ಗೊತ್ತಾಯಿತು. ಹಾಗಾಗಿ ಇಂಜೆಕ್ಷನ್ಗೆ ಹೇಳಿದರು. ಸೊ ನಾನು ಇಂಜೆಕ್ಷನ್ ಅಂದರೆ ಜಸ್ಟ್ ಒಂದು ಇಂಜೆಕ್ಷನ್ ಮಾಡಿ ಕಳಿಸ್ತಾರೆ ಅಂದ್ಕೊಂಡೆ. ಬಟ್ ಇದು ಪುಟ್ಟ ಮಗು ಆಗಿರೋದ್ರಿಂದ ಮಕ್ಕಳಿಗೆ ಡೈರೆಕ್ಟ್ ಇಂಜೆಕ್ಷನ್ ಕೊಡೋದಕ್ಕಾಗಲ್ವಂತೆ. ಸೊ ಈ ಥರ ಇಂಜೆಕ್ಷನ್ನ ಮಷಿನ್ ಮೂಲಕ ಕ್ಯಾನಲ್ಗೆ ಹಾಕಿಬಿಟ್ಟು, ಕೈಗೆ ಕ್ಯಾನಲ್ ಹಾಕಿ ಅದ್ರ ಮೂಲಕ ಇಂಜೆಕ್ಷನ್ನ ಕೊಡ್ತಾರೆ. ಸೊ ಇದಂತೂ ವೆರಿ ಪೇಯ್ನ್ಫುಲ್ಲಾಗಿತ್ತು ಸಿರಿನ ಆ ಥರ ನೋಡೋಕ್ಕೆ. ಬಿಕಾಸ್ ಕೈಗೆಲ್ಲ ಕ್ಯಾನಲ್ ಹಾಕಿ ಸಖತ್ ಕಷ್ಟ ಆಯಿತು. ಆ್ಯಂಡ್ ಕ್ಯಾನಲ್ ಹಾಕಿರೋದು ಕೂಡ ಬೆಂಡಾಗಿತ್ತು. ಹಾಗಾಗಿ ಅದನ್ನು ರಿಮೂವ್ ಮಾಡಿದ್ರು. ರಿಮೂವ್ ಮಾಡಿ ಮತ್ತೆ ಇನ್ನೊಂದು ಕಡೆ ಅದನ್ನು ಕ್ಯಾನಲ್ ಹಾಕಬೇಕು ಅಂತೇಳಿ ತುಂಬಾ ಟ್ರೈ ಮಾಡಿದ್ರು. ಬಟ್ ಸಿರಿ ಮಾತ್ರ ಹಾಕಿಸ್ಕೊಳ್ಳೋದಕ್ಕೆ 5% ರೆಡಿನೇ ಇರಲಿಲ್ಲ. ಅವ್ರು ಮತ್ತೆ ವಾಪಸ್ ಕರ್ಕೊಂಡು ಬಂದು ಕೊಟ್ಟರು. ಆ್ಯಂಡ್ ಸಿರಿ ಕೈ ಎಷ್ಟು ಊತ ಬಂದುಬಿಟ್ಟಿತ್ತು ಅಂದರೆ ಅದು ಹಾಕಿರೋದಕ್ಕೆ ಕ್ಯಾನೆಲ್ಲು. ಮತ್ತೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಸೊ ಇದು ಮೆಡಿಸಿನ್ಸ್ ಬೇಡ ಅಂತ ಹೇಳಿ ಮತ್ತೆ ಬೇರೆ ಓರಲ್ ಮೆಡಿಸಿನ್ಸ್ನ ತೊಗೊಂಡು ಬಂದಿದ್ದಾಯಿತು. ಫೈನಲಿ ಸಿರಿ ಬೇಬಿ ಹುಷಾರಾದ್ಲು. ಸೊ ಇವಾಗ ಆರಾಮಾಗಿ ಹ್ಯಾಪಿಯಾಗಿದ್ದಾಳೆ. ಮಕ್ಕಳು ಈ ಥರ ನಕ್ಕೊಂಡಿದ್ರೇ ನೋಡೋದಕ್ಕೆ ಒಂದು ಚೆಂದ. ಅವ್ರು ಹುಷಾರಿಲ್ದಿರುವಾಗ ಖಂಡಿತ ಅವ್ರನ್ನ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ದೊಡ್ಡವರಾಗೋವರೆಗೂ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.